ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಬಿ ಫ್ರಾಕ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ತೋರಿಸ್ತೀನಿ. ಬಹಳ ಈಸಿ ಮೆಥಡಲ್ಲಿ ಪ್ಲೇಟೆಡ್ ಫ್ರಾಕನ್ನು ಸ್ಟಿಚ್ ಮಾಡೋಣ. ಇದನ್ನು ಸ್ಟಿಚ್ ಮಾಡೋದಕ್ಕೆ 70 ಸೆಂಟಿಮೀಟರ್ ಬ್ಲೌಸ್ ಪೀಸ್ ಐತೆ. ಇದು ಎರಡು ಕಡೆಗೂ ಕೂಡ ಬಾರ್ಡ್ರ್ ಐತಿ, ಮೇಲೆ ಕೆಳಗಡೆ ಎರಡು ಕಡೆಗೂ ಕೂಡ ಬಾರ್ಡ್ರ್ ಐತಿ. ಇದನ್ನು ಈಗ ಮೊದಲಿಗೆ ಸ್ಕರ್ಟ್ ಪಾರ್ಟ್ಗಾಗಿ ಕಟ್ ಮಾಡ್ಕೋತೀನಿ. ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಕರ್ಟ್ ಪಾರ್ಟ್ಗಾಗಿ ನಾನು ಲೆಂಗ್ತ್ 9 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಇದು 9 ಇಂಚ್ ಆಯಿತು, ಇನ್ನೊಂದು ಇಂಚು ಎಕ್ಸ್ಟ್ರಾ ತಗೋತೀನಿ. ಈಗ ಟೋಟಲಿ ನಮಗೆ ಟಾಪ್ ಮತ್ತು ಸ್ಕರ್ಟ್ ಪಾರ್ಟ್ ಎರಡು ಸೇರಿಸ್ಬಿಟ್ಟು 15 ಇಂಚ್ ಬೇಕು. 15ರಿಂದ 16 ಇಂಚು. ಇದು 1 ವರ್ಷದ ಮಗುವಿಗೆ ಅಂತ ಅಂದ್ಕೋರಿ. ಅಷ್ಟು ನೀವು 10ರಿಂದ 1.5 ವರ್ಷದವರೆಗೂ, 10 ತಿಂಗಳಿಂದ 1.5 ವರ್ಷದ ಮಗುವಿಗೆ ಕೂಡ ಇದು ಹಾಕ್ಬೋದು. ರೌಂಡ್ ಫಿಗರ್ ಆಗಿ ನಾವು 1 ಇಯರ್ ಅಂತ ತಗೊಳ್ಳೋಣ. ಈಗ ಸ್ಕರ್ಟ್ ಪಾರ್ಟ್ಗಾಗಿ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿನಿ. ಈಗ ಇದಾದಮೇಲೆ ಲೈನಿಂಗ್ ಬಟ್ಟೆ ಮೇಲೂ ಕೂಡ ಸ್ಕರ್ಟ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ. 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ನಾನು. 4 ಲೇಯರ್ಸ್ ಇಟ್ಮೇಲೆ ಇದು ಕೂಡ 70 ಸೆಂಟಿಮೀಟ್ರ್ ಐತಿ. ಲೈನಿಂಗ್ ಬಟ್ಟೆನೂ ಕೂಡ ಹೀಗಾಗಿ ಕರೆಕ್ಟ್ ವಿಡ್ತ್ ಬರಾಕ್ತೈತಿ. ನೋಡಿರಿ, ಈ ರೀತಿಯಾಗಿ 1 ಇಂಚ್ ಕಡಿಮೆ ತೊಗೊಂಡಿನಿ. 1ರಿಂದ 2 ಇಂಚ್ವರೆಗೂ ನೀವು ಲೈನಿಂಗ್ ಬಟ್ಟೆಯಲ್ಲಿ ಕಡಿಮೆ ತೊಗೋಬೋದು. ಈಗ ಉಳಿದಿರುವಂತಹ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲ, 2 ಲೇಯರ್ಸಲ್ಲಿ ಫಸ್ಟಿಗೆ ಫೋಲ್ಡ್ ಮಾಡ್ಕೋರಿ. ಅದಾದಮೇಲೆ ಚೆಸ್ಟ್ ಸೈಜ್ಗೆ ಅನುಗುಣವಾಗಿ ನಾವು ಮತ್ತೆ ಈಗ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಓಪನ್ ಸೈಡಿಂದ ಈಗ ನಾನು 5.5-6 ಇಂಚ್ಗೆ ಫೋಲ್ಡ್ ಮಾಡ್ಕೋತೀನಿ. ನೋಡಿರಿ, ಈ ರೀತಿಯಾಗಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಎಕ್ಸ್ಟ್ರಾ ಇರುವ ಸ್ವಲ್ಪ ಕೆಳಗಡೆಗೆ ಹೇರಾಪೇರಿ ಇರೋದನ್ನು ಕಟ್ ಮಾಡ್ಕೊಂಡಿನಿ ಸ್ವಲ್ಪ ನೀಟಾಗಿ. ನೆಕ್ಸ್ಟ್ ಈಗ ಕೊರಳು 1.25 ಇಂಚ್ ತೊಗೊಳ್ಳೋಣ. 1.25 ಇಂಚು ಉದ್ದ 2.5 ಇಂಚ್ ತೊಗೊಂಡಿನಿ. ಈ ರೀತಿ ಬಾಕ್ಸ್ ಹಾಕ್ಕೊಂಡು ಇದನ್ನು ರೌಂಡ್ ಶೇಪ್ ಸ್ವಲ್ಪ ಬೋಟ್ ನೆಕ್ ಥರ ಆಗಲ್ ಮಾಡ್ಕೋತೀನಿ ಅಷ್ಟೇ. ಸ್ವಲ್ಪ, ಜಾಸ್ತಿ ಇಲ್ಲ, 1-2 ಪಾಯಿಂಟ್ ಬರುವಂಗೆ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಶೋಲ್ಡರ್ 1 ಇಂಚು. 1 ಇಂಚ್ಗಿಂತ ನೀವು ಕಡಿಮೆ ಇಟ್ಕೊಂಡ್ರೂ ಕೂಡ ಬರ್ತೈತೆ. ಯಾಕಂದ್ರೆ ಶೋಲ್ಡರಲ್ಲಿ ಇಲ್ಲಿ ಟೈ ಮಾಡೋದಕ್ಕೆ ಕಸಿಯನ್ನು ಮಾಡ್ಕೊಳಕ್ತೀನಿ. ಅದಕ್ಕೋಸ್ಕರ ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. 1 ಇಂಚ್ ತೊಗೊಂಡ್ವಿ ಅಂತಂದ್ರೆ ಅರ್ಧ ಇಂಚ್ ರೆಡಿ ಆಗ್ತೈತೆ ನಮ್ಮದು. ಈಗ ಆರ್ಮೋಲ್ನ ಉದ್ದವನ್ನು ನಾನು 3 ಇಂಚ್ ತೊಗೊಳಕ್ತೀನಿ, ಸ್ವಲ್ಪ ಲೂಸ್ ಆಗಿರಲಿ ಅಂಥೇಳಿ. ನೋಡಿರಿ, ಈ ರೀತಿಯಾಗಿ ರೌಂಡ್ ಶೇಪ್ ತೊಗೊಂಡು ಈಗ ಆರ್ಮೋಲನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಒಂದು ಅರ್ಧ ತಾಸಲ್ಲಿ ಈ ಫ್ರಾಕನ್ನು ನಾವು ಆರಾಮಾಗಿ ರೆಡಿ ಮಾಡ್ಬೋದು. ನೋಡಿರಿ, ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿನಿ ಲೈನಿಂಗ್ ಬಟ್ಟೆಯನ್ನು. ಎರಡು ಸೇಮ್ ಬರ್ತಿತ್ತು, ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್. ಇದರಲ್ಲಿ ಸಪ್ರೇಟ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ ಜೋಡಿಸಿಟ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಶೇಪ್ ಏನು ಕಟ್ ಮಾಡ್ಕೊಂಡಿಲ್ಲ. ಇದು ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟಿಗೆ ಟೋಟಲಿ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡಿನಿ. ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಆಮೇಲೆ ಟ್ರಿಮ್ ಮಾಡ್ಕೊಂಡಿನಿ. 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಈಗ ಫ್ರಾಕ್ಗಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಈಗ ನೆಕ್ಸ್ಟ್ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಇದು ಡೋರಿಗಾಗಿ ತೊಗೊಂಡಿನಿ. ಮೊದಲಿಗೆ ನಾವೀಗ ಸ್ಕರ್ಟ್ ಪಾರ್ಟನ್ನು ಎರಡೂ ಜೋಡಿಸ್ಕೊಂಡ್ಬಿಡೋಣ. ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಕಟ್ ಮಾಡ್ಕೊಂಡಿದ್ವಲ್ಲ, ಬಡ ಬಡ ಜೋಡಿಸ್ಕೊಂಡು ನೋಡಿರಿ, ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಂಡಿನಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಎರಡು ಎಂಡ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ ಇನ್ನೊಂದು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗಾಗಿ 70 ಸೆಂಟಿಮೀಟ್ರ್ ಐತೀಗ ಇದು ಕಟ್ ಪೀಸ, ಮತ್ತು ಬ್ಯಾಕ್ ಪಾರ್ಟಾಗಿನೂ ಕೂಡ ಸ್ಕರ್ಟ್ ಪಾರ್ಟ್ಗೆ ಎರಡು ಸೈಡಲ್ಲೂ ಕೂಡ 70 ಸೆಂಟಿಮೀಟ್ರ್ ತೊಗೊಂಡಂಗೆ ಆಯ್ತು. ಈಗ ನೋಡಿರಿ, ಈ ರೀತಿಯಾಗಿ ನಾವು ಎರಡು ಸೈಡ್ನ ಸ್ಕರ್ಟ್ ಪಾರ್ಟ್ಸ್ಗಳನ್ನು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋದಾದಮೇಲೆ ಈಗ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೋತೀನಿ. ನೀಟಾಗಿ 1-2 ಪಾಯಿಂಟ್ನಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕೋರಿ.
ಮತ್ತು ಬಹಳಷ್ಟು ವಿಡಿಯೋಸ್ಗಳನ್ನು ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. 1 ವರ್ಷದ ಮಗುವಿಗೆ ಲಂಗ ಬ್ಲೌಸ್, ಪ್ಲೇಟೆಡ್ ಲೆಹೆಂಗಾ ಮತ್ತು ಬ್ಲೌಸನ್ನು ಭಾಳ ನೀಟಾಗಿ ತಿಳಿಸ್ಕೊಟ್ಟೀನಿ. ಭಾಳಷ್ಟು ಜನ ಕೂಡ ಲೈಕ್ ಮಾಡ್ಯಾರ. ಇದು ಶಾರ್ಟಲ್ಲೂ ಕೂಡ ಹಾಕಿದ್ದೆ, ಅದನ್ನು ಭಾಳಷ್ಟು ಜನ ಲೈಕ್ ಮಾಡ್ಯಾರ. ಈಗ ಅದ್ರ ಲಿಂಕನ್ನು ಮೇಲ್ಗಡೆ ಕೊಟ್ಟಿರ್ತೀನಿ ನೋಡಿರಿ. ಕ್ರೀಮ್ ಕಲರ್ದು ಸ್ಕರ್ಟ್ ಬರ್ತೈತಿ ಮತ್ತು ಅದ್ರ ಮೇಲೆ ಪಿಂಕ್ ಟಾಪ್ ಬರ್ತೈತಿ. ತುಂಬಾ ಈಸಿಯಾಗಿ ಮತ್ತು ಯಾವ ರೀತಿಯಾಗಿ ಪಾಪುಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಬರಾಕ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಮತ್ತು ಈ ವಿಡಿಯೋದ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನೋಡಿರಿ, ಈ ರೀತಿಯಾಗಿ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳಕ್ತೀನಿ. ಇದೇ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ನ ಎರಡು ಸೈಡಲ್ಲೂ ಕೂಡ ಟಾಪ್ ಪಾರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿರಿ, ಉಲ್ಟಾ ಸೈಡಲ್ಲಿ ನಾನು ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎಂಡ್ಗೆ ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕೊಳಕ್ತೀನಿ. ಇದರಿಂದ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರ್ತಾವೆ, ನೀಟಾಗಿ ಕೂಡ್ತಾವು. ಅದಕ್ಕೋಸ್ಕರ ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಈಗ ನಾನು ಟ್ರಿಮ್ ಮಾಡ್ಕೋತೀನಿ. ಮತ್ತು ಕಿಡ್ಸ್ಗಳಿಗೆ ಅಂಬ್ರೆಲಾ ಫ್ರಾಕ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಕೂಡ ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ, ನೋಡ್ಬೋದು. 2 ಪಾರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆರ್ಮೋಲ್ಸ್ಗಳನ್ನು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಫಿನಿಶಿಂಗಾಗಿ ನಾನು ಲೈನಿಂಗ್ ಬಟ್ಟೆಯ ಕ್ರಾಸ್ ಪಟ್ಟಿಯನ್ನು ತಗೊಂಡಿನಿ. ಈ ಕ್ರಾಸ್ ಪಟ್ಟಿಯನ್ನು ನಾವು ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಒಂದು ಸೈಡ್ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಪಟ್ಟಿಯನ್ನು ಒಂದು ಸೈಡ್ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ಸೀದಾ ಸೈಡ ಈ ಪಟ್ಟಿಯನ್ನು ಉಲ್ಟಾ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಉಲ್ಟಾ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. 4 ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಫಿನಿಶಿಂಗನ್ನು ಮಾಡ್ಕೋಬೇಕು. ಈಗ ಸೇಮ್ ಹೆಮ್ಮಿಂಗ್ ಪಟ್ಟಿ ಅಟ್ಯಾಚ್ ಮಾಡ್ಕೋತೀವಲ್ಲ, ಅದೇ ರೀತಿಯಲ್ಲಿ 4 ಸೈಡಲ್ಲೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದಾದಮೇಲೆ ಈಗ ಟಾಪ್ ಪಾರ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಟಾಪ್ ಪಾರ್ಟನ್ನು ಸೀದಾ ಇಟ್ಕೋರಿ ಮತ್ತು ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು ಮತ್ತು ಎರಡೂ ಸೊಂಟದ ಭಾಗಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು. ಟಾಪ್ ಪಾರ್ಟ್ನ ಕೆಳಗಡೆಗೆ ಬರ್ತದೆ ಮತ್ತು ಸ್ಕರ್ಟ್ ಪಾರ್ಟ್ನ ಮೇಲ್ಗಡೆಗೆ ಬರ್ತದೆ. ಈ ಎರಡನ್ನೂ ಕೂಡ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಮೊದಲಿಗೆ 1 ಇಂಚಿನಷ್ಟು ಸೀದಾ ಹೊಲಿಗೆಯನ್ನು ಹಾಕೋರಿ. ಅದಾದಮೇಲೆ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನಾನು ಯಾವುದೇ ರೀತಿಯಾದಂತಹ ಮಾರ್ಕ್ಸ್ಗಳನ್ನು ಮಾಡ್ಕೊಂಡಿಲ್ಲ ಪ್ಲೇಟ್ಸ್ ಮಾಡೋದಕ್ಕೆ. ಒಂದು ಅಂದಾಜಿನ ಪ್ರಕಾರ ಒಂದೇ ಸಮನಾಗಿ ಪ್ಲೇಟ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಟಾಪ್ ಪಾರ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಾಯಿತು. ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳೋಣ, ಹುಚ್ಚದೇ ಇರಲಿ ಅಂಥೇಳಿ. ಇದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲೂ ಕೂಡ ನಾವು ಟಾಪ್ ಪಾರ್ಟ ಮತ್ತು ಸ್ಕರ್ಟ್ ಪಾರ್ಟ್ಗಳನ್ನು ಪ್ಲೇಟ್ಸ್ ಮಾಡ್ಕೋತಾ ಅಟ್ಯಾಚ್ ಮಾಡಬೇಕು. ಈಗ ಎರಡನ್ನೂ ಕೂಡ ಕರೆಕ್ಟಾಗಿ ಅಪೋಸಿಟಾಗಿ ಜೋಡಿಸಿಟ್ಕೊಳ್ಳೋಣ. ಜೋಡಿಸಿಟ್ಕೊಂಡು ಈಗ ಸೈಡಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದರಿಂದ ನಮ್ಗೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಬರೋಂಗಿಲ್ಲ ಈ ರೀತಿ ಹಾಕೋದ್ರಿಂದ. ನೋಡಿರಿ, ಎರಡೂ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು 2 ಸೈಡ್ಸ್ಗಳನ್ನು ಜೋಡಿಸ್ಕೊರಿ. ಎಕ್ಸ್ಟ್ರಾ ಸ್ವಲ್ಪ ಕುಂಚೇನು ಬಂದಿರ್ತಾವಲ್ಲ ಅದೆಲ್ಲ ಕಟ್ ಮಾಡ್ಕೋತೀನಿ, ಇಲ್ಲಾಂದ್ರೆ ನೀಟಾಗಿ ಕಾಣಲ್ಲ. ಈ ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ 2 ಸೈಡ್ಸ್ಗಳನ್ನು ಜೋಡಿಸ್ಕೊಂಡಾದ್ಮೇಲೆ ಫ್ರಾಕನ್ನು ಈಗ ನಾನು ಉಲ್ಟಾ ಮಾಡ್ಕೋತೀನಿ. ನೋಡಿರಿ, ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಫಿಟ್ಟಿಂಗ್ ಲೈನ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಿಮ್ಮ ಮಗುವಿನ ಮೈ ಅಳತೆಯ ಪ್ರಕಾರ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊರಿ. ಯಾಕಂದ್ರೆ ಒಂದೊಂದು ಹುಡುಗರು ಭಾಳ ಹೆಲ್ದಿ ಇರ್ತಾವೆ, ಒಂದೊಂದು ಹುಡುಗರು ಭಾಳ ತೆಳ್ಳಗಿರ್ತಾವೆ. ಎಷ್ಟು ಬೇಕೋ ಸ್ವಲ್ಪ ಎರಡೂ ಕಡೆಗೂ ಕೂಡ ಅರ್ಧ ಪೌಣ ಇಂಚ್ ಲೂಸ್ ಇರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಾಕ್ನ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊಳಕ್ತೀನಿ. ನೆಕ್ಸ್ಟ್ ಈಗ ನಾನು ಪೈಪಿಂಗ್ ರೆಡಿ ಮಾಡ್ಕೊಂಡಿನಿ. ಗೋಲ್ಡನ್ ಕಲರ್ ನನ್ನ ಕಡೆ ಫ್ಯಾಬ್ರಿಕ್ ಇತ್ತು, ಅದರಲ್ಲಿ ನಾನು ಪೈಪಿಂಗನ್ನು ರೆಡಿ ಮಾಡ್ಕೊಂಡಿನಿ.
ಅದನ್ನು ತೋರ್ಸೋಕ್ಕಾಗಲಿಲ್ಲ, ಭಾಳ ಲೆಂಗ್ದಿ ಆಗ್ತದ, ಎಲ್ಲರಿಗೂ ಪೈಪಿಂಗ್ ಮಾಡೋದು ರೆಗ್ಯುಲರಾಗಿ ಗೊತ್ತೇ ಇರ್ತದೆ ಅಂಥೇಳಿ ಅದ್ರ ಬಗ್ಗೆ ಅಷ್ಟೇನು ತೋರಿಸ್ಲಿಲ್ಲ ನಾನು. ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೇಲ್ಗಡೆ ಟೈ ಮಾಡೋದಕ್ಕೆ ಶೋಲ್ಡರ್ ಹತ್ರ ನಾನು ಈ ರೀತಿಯಾದಂತಹ ಡೋರಿಯನ್ನು ಗೋಲ್ಡನ್ ಕಲರ್ ಫ್ಯಾಬ್ರಿಕ್ ಇತ್ತು ಅದರಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡೀನಿ. ಈಗ ಇಲ್ಲಿಗೆ ಶೋಲ್ಡರಲ್ಲಿ ಇವುಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ನ ಮೇಲೆ ಪಟ್ಟಿಯನ್ನು ಈ ರೀತಿ ಉಲ್ಟಾ ಇಡೋಣ. ಅದ್ರ ಮಧ್ಯದಲ್ಲಿ ಮೊದಲ ಪೈಪಿಂಗ್ ಇಟ್ಟು ಅಥವಾ ಡೋರಿ ಇಟ್ಟು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಕಸಿಗಳನ್ನು ಮಾಡೋದಕ್ಕೆ ನಾವು ಮೊದಲಿಗೆ ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಮಾಡಿಲ್ಲ. ನೋಡಿರಿ ಈ ರೀತಿಯಾಗಿ ಪಟ್ಟಿಯನ್ನು ಕರೆಕ್ಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ 4 ಸೈಡಲ್ಲೂ ಕೂಡ ನಾವು ಅಟ್ಯಾಚ್ ಮಾಡಬೇಕು. 4 ಕಡೆಗೂ ಕೂಡ ಇದೇ ರೀತಿಯಾಗಿ ಹಿಂದೆರಡು ಮುಂದೆರಡು ಬರ್ತಾವೆ. ನೋಡಿರಿ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಗೈತಿ. ಬೇಬಿ ಫ್ರಾಕ್ 1 ವರ್ಷ ಅಂತ ತಮ್ನೇಲಲ್ಲಿ ಕೊಟ್ಟಿರ್ತೀನಿ. ನೀವು 10 ತಿಂಗಳಿಂದ 15 ತಿಂಗಳು 18 ತಿಂಗಳವರೆಗೂ ಈ ಫ್ರಾಕನ್ನು ಆರಾಮಾಗಿ ತೊಡಿಸ್ಬೋದು. ಮತ್ತು 70 ಸೆಂಟಿಮೀಟರ್ ಬ್ಲೌಸ್ ಪೀಸಲ್ಲಿ ಸ್ಟಿಚ್ ಮಾಡಿರುವಂತಹ ಫ್ರಾಕ್ ಇದು. ಅದರ ಜೊತೆಗೆ ನಾನು ಈ ರೀತಿಯಾದಂತಹ ಒಂದು ಸ್ಮಾಲ್ ಬೋವನ್ನು ಸ್ಟಿಚ್ ಮಾಡೀನಿ. ಅದನ್ನು ಈ ರೀತಿ ಮಧ್ಯದಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದ್ರೆ ಬೇಬಿ ಫ್ರಾಕ್ ಪೂರ್ತಿಯಾಗಿ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಮತ್ತು ನಾನು ರೀಸೆಂಟಾಗಿ ಇದೇ ಚಾನಲಲ್ಲಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋಸ್ಗಳನ್ನು ನೋಡ್ಬೋದು. ಮತ್ತು ಆಲ್ರೆಡಿ ನಾನು ಸಿರಿ ಚಾನಲಲ್ಲಿ ಕನ್ನಡ ವ್ಲಾಗ್ಸ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ಅದರ ಜೊತೆಗೆ ಈಗ ಲೇಡೀಸ್ ಕ್ರೇಜಲ್ಲೂ ಕೂಡ ಹಿಂದಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಇಂಟ್ರೆಸ್ಟ್ ಇರೋರು ವೀಕ್ಷಣೆ ಮಾಡ್ಬೋದು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.